ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಏನಪ್ಪ ಇದು, ಇವತ್ತು ಮಷಿನ್ ಅಂದ್ರೆ ಹೊಲಿಗೆ ಮಷೀನಿಗೆ ಹಾಕೋ ನೀಡಲ್ಸ್ ನ ತೋರಿಸ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ. ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ಇದೇ ಫಸ್ಟ್ ಟೈಮು ನೀವು ನನ್ನ ಚಾನೆಲ್ನ ವಿಡಿಯೋನ ನೋಡ್ತಾ ಇರೋದು ಅಂತ ಆದ್ರೆ ಲೈಕ್ ಮಾಡೋದಕ್ಕೆ ಮತ್ತೆ ಕಮೆಂಟ್ ಮಾಡೋದಕ್ಕೆ ಮತ್ತೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್ ನೌ ಫ್ರೆಂಡ್ಸ್. ಬನ್ನಿ, ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಮಷೀನಿಗೆ ಹಾಕೋ ನೀಡಲು. ನೋಡಿ, ಫಸ್ಟ್ ನೋಡಿ ಫ್ರೆಂಡ್ಸ್, ಹೀಗೆ ಒಂದು ಸೈಡು ಫ್ಲಾಟ್ ಆಗಿ ಇರುತ್ತೆ. ನೋಡಿ, ಇದರಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತಾರೆ. ತುಂಬಾ ಚಿಕ್ಕದಾಗಿ ಇರುತ್ತೆ ಫ್ರೆಂಡ್ಸ್. ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಮೊದಲು ನಿಮಗೆ ಯಾವ್ಯಾವ ನಂಬರ್ನ ಸೂಜಿ ಇದೆ, ಯಾವ್ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೂ ಮುಂಚೆ ನಾನು ನಿಮಗೆ ಸೂಜಿದು ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮಷಿನ್ಗೆ ಹಾಕೋ ಸೂಜಿ ನೋಡಿ, ಇದು ನೋಡಿ, ಇಲ್ಲಿ ಶಾರ್ಪ್ ಆಗಿ ಇರುತ್ತೆ. ಅದ್ರ ಕೆಳಗಡೆ ಇಲ್ಲಿ ಚಿಕ್ಕದಾಗಿ ಹೋಲ್ ಇರುತ್ತೆ. ಇದು ದಾರ ಹಾಕೋದಕ್ಕೆ. ಇದು ಮತ್ತೆ ನೋಡಿ, ಇದು ಶಾರ್ಪ್ ಅಂದ್ರೆ ಕೆಳಗಡೆ ನಾವು ಹೀಗೆ ಹಾಕ್ತಿವಲ್ಲ, ಅವಾಗ ಬಟ್ಟೆಗೆ ಚುಚ್ಕೊಳ್ಳೋ ಪಾರ್ಟ್ ಇದು. ಇದು ಮೇಲ್ಗಡೆ ಭಾಗ ನೋಡಿ ಫ್ರೆಂಡ್ಸ್. ಹೀಗೆ ಫ್ಲಾಟ್ ಇರತ್ತೆ, ಮತ್ತೆ ಈ ಕಡೆ ಒಂದ್ ಸೈಡು ರೌಂಡ್ ಇರತ್ತೆ. ಈ ರೌಂಡ್ ಇರತ್ತಲ್ಲ ಫ್ರೆಂಡ್ಸ್, ಆ ಭಾಗದಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ ಒಂದ್ ಕಡೆ ಒಂದ್ ಸೈಡಲ್ಲಿ ಅಮೆರಿಕನ್ ನಂಬರ್ಸ್ ಇರತ್ತೆ, ಇನ್ನೊಂದ್ ಸೈಡಲ್ಲಿ ಯುರೋಪಿಯನ್ ನಂಬರ್ಸ್ ಇರತ್ತೆ. ನಾವು ಹೆಚ್ಚಾಗಿ ಅಮೆರಿಕನ್ ನಂಬರ್ಸ್ನ ಯೂಸ್ ಮಾಡ್ತೀವಿ. ನಿಮಗೆ ಅಂಗಡಿನಲ್ಲಿ ಯಾವ ನಂಬರ್ ಸೂಜಿ ಬೇಕು ಅಂತ ಕೇಳಿದ್ರೆ ಅವರು ಆರಾಮಾಗಿ ಕೊಡ್ತಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ಯಾವ್ಯಾವ ನಂಬರ್ ಸೂಜಿನ ಯಾವ್ಯಾವುದಕ್ಕೆ ಯೂಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಸೂಜಿನಲ್ಲಿ, ಮಷಿನ್ಗೆ ಹಾಕೋ ಸೂಜಿನಲ್ಲಿ, ಹೊಲಿಗೆ ಮಷಿನ್ಗೆ ಎಷ್ಟು ನಂಬರಲ್ಲಿ ಸಿಗತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 11, 14, 16, 18 ಮತ್ತೆ 21 ನಂಬರ್ಗಳಲ್ಲಿ ನಿಮ್ಗೆ ಸೂಜಿ ಸಿಗತ್ತೆ. ನೋಡಿ ಫ್ರೆಂಡ್ಸ್, ನಾನು ನೀಟಾಗಿ ಇಲ್ಲಿ ಹೇಳಿದ್ದೀನಿ. ಅಂದ್ರೆ ಯಾವ್ಯಾವ ಬಟ್ಟೆಗೆ ಯಾವ್ಯಾವ ಸೂಜಿ ನಂಬರ್ ಇರೋದನ್ನ ಯೂಸ್ ಮಾಡಬೇಕು ಅಂತ. ನೋಡಿ, ಇಲ್ಲಿ ನಾನು ನೀಡಲ್ ನಂಬರ್ನ ಬರ್ದಿದ್ದೀನಿ, ಇಲ್ಲಿ ಕ್ಲಾತ್ನ ಬರ್ದಿದ್ದೀನಿ, ಯಾವ್ಯಾವ ಕ್ಲಾತ್ ಅಂತ. ನೋಡಿ ಫ್ರೆಂಡ್ಸ್, ನೋಡಿ 11ನೇ ನಂಬರ್ ಸೂಜಿನ ಥಿನ್ ಸಿಲ್ಕ್ ಇರೋದು, ಮತ್ತೆ ನೆಟ್ ಬಟ್ಟೆ, ರಾಯನ್ ಬಟ್ಟೆ, ಹೋಯ್ಸರಿ ಬಟ್ಟೆ, ಮತ್ತೆ ವೆಲ್ವೆಟ್, ಥಿನ್ ಕಾಟನ್ನು, ಪ್ಯೂರ್ ಸಿಲ್ಕ್ ಬಟ್ಟೆನ ಸ್ಟಿಚ್ ಮಾಡಬೇಕಿದ್ರೆ ಯೂಸ್ ಮಾಡಬೇಕಾಗತ್ತೆ. ಅಂದ್ರೆ ಹೊಯ್ಸರಿ ಬಟ್ಟೆ ಅಂತ ಅಂದ್ರೆ ಬನಿಯನ್ ಕ್ಲಾತ್ ಇರತ್ತಲ್ಲ, ಆ ತರ ತುಂಬಾ ಸಾಫ್ಟ್ ಮೆಟೀರಿಯಲ್, ಬನಿಯನ್ನು, ಲೆಗ್ಗಿನ್ಸು, ಆ ತರ ಬಟ್ಟೆ ಆಗಿರತ್ತೆ. ಪ್ಯೂರ್ ಸಿಲ್ಕು, ಕಾಟನ್ನು ಇದೆಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ. ಇದು ಈ 11ನೇ ನಂಬರ್ ಸೂಜಿ ಇರತ್ತಲ್ಲ, ಇದು ತುಂಬಾ ತೆಳುವಾಗಿ ಬರುತ್ತೆ. ಆದ ಕಾರಣದಿಂದ ನೀವು ಸ್ವಲ್ಪ ತೆಳುವಾಗಿರೋ ಬಟ್ಟೆ ಅಂದ್ರೆ ನೆಟ್ ಬಟ್ಟೆ ಎಲ್ಲ ತುಂಬಾ ತೆಳು ಇರತ್ತಲ್ಲ, ಅದನ್ನ ಸ್ಟಿಚ್ ಮಾಡೋದಕ್ಕೆ 11ನೇ ನಂಬರ್ ಸೂಜಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, 14ನೇ ನಂಬರ್ ಸೂಜಿ ಕುಷನ್ನು ಮತ್ತೆ ದುಪ್ಪಟ, ಸ್ಯಾಟನ್ ಕರ್ಟನ್ನು ಇದನ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡಬೇಕು. ಮತ್ತೆ 16ನೇ ನಂಬರ್ ಸೂಜಿನಲ್ಲಿ ನಾವು ಮಾಮೂಲಾಗಿ ಎಲ್ಲಾ ತರ ಕ್ಲಾತ್ನು ಸ್ಟಿಚ್ ಮಾಡಬಹುದು ಅನ್ನೋದು ಎಲ್ಲರಿಗೂ ಇರತ್ತೆ ಫ್ರೆಂಡ್ಸ್. ನೋಡಿ, ನಾರ್ಮಲ್ ಕ್ಲಾತ್ನ ಸ್ಟಿಚ್ ಮಾಡ್ಬೋದು, ರಾ ಸಿಲ್ಕ್ನ ಸ್ಟಿಚ್ ಮಾಡ್ಬೋದು, ಮತ್ತೆ ಚೈನಾ ಸಿಲ್ಕ್ ಅಂತ ಬರುತ್ತಲ್ಲ ಬಟ್ಟೆ, ಅದನ್ನೆಲ್ಲ 16ನೇ ನಂಬರ್ ಸೂಜಿನಲ್ಲಿ ಸ್ಟಿಚ್ ಮಾಡ್ಬೋದು. ನೆಕ್ಸ್ಟ್ 18ನೇ ನಂಬರು ಫ್ರೆಂಡ್ಸ್. 18ನೇ ನಂಬರ್ ಸೂಜಿ ಹೇಗಿರತ್ತೆ ಅಂತ ಅಂದ್ರೆ 11, 14, 16ನೇ ನಂಬರ್ ಸೂಜಿ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ ಇರತ್ತೆ. ಅದರಿಂದ ಜೀನ್ಸು ಮತ್ತೆ ಪ್ಯಾಂಟ್, ಥಿಕ್ ಕ್ಲಾತ್ಸ್ ಬರತ್ತಲ್ಲ, ಸ್ವಲ್ಪ ದಪ್ಪ ಬಟ್ಟೆ ಇರತ್ತಲ್ಲ, ಅದನ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ
18ನೇ ನಂಬರ್ ಸೂಜಿನ ನಾವು ಯೂಸ್ ಮಾಡ್ತೀವಿ. ಮತ್ತೆ ಲಾಸ್ಟ್ ಕೊನೆಯದಾಗಿ ಬರೋ ನಂಬರ್ ಸೂಜಿ ಅಂತ ಅಂದ್ರೆ 21ನೇ ನಂಬರ್ ಸೂಜಿ. ಅದನ್ನ ನಾವು ಕ್ಯಾನ್ವಾಸ್ ಬಟ್ಟೆ ಮತ್ತೆ ನಾವು ದಪ್ಪ ಕಾಟನ್ ಬ್ಯಾಗ್ ಒಳಗಡೆ ಅಂತಂದ್ರೆ ಬ್ಯಾಗ್ ಒಳಗಡೆ ಸ್ಪಾಂಜ್ ಎಲ್ಲ ಇಟ್ಟು ಸ್ಟಿಚ್ ಮಾಡ್ತೀವಲ್ಲ ಅವಾಗ, ಮತ್ತೆ ಲೆದರ್ ಬ್ಯಾಗ್ಗಳು ದಪ್ಪ ಲೆದರ್ ಬ್ಯಾಗ್ ಎಲ್ಲ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ, ಮತ್ತೆ ಥಿಕ್ ಕ್ಲಾತ್ ತುಂಬಾ ದಪ್ಪ ಬಟ್ಟೆನ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ 21ನೇ ನಂಬರ್ ಸೂಜಿನ ಯೂಸ್ ಮಾಡ್ತೀವಿ. ಅಂದ್ರೆ 18ನೇ ನಂಬರ್ ಸೂಜಿಗಿಂತನೂ ಇದು ಸ್ವಲ್ಪ ದಪ್ಪದಾಗಿ ಇರತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ನಾನು ಯಾವ ಬಟ್ಟೆ ಹೊಲಿಬೇಕಿದ್ರೆ ಯಾವ ತರ ಸ್ಟಿಚ್ ನ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಿಮಗೆ ನಾನು ಮಷಿನ್ ನ ತೋರಿಸಿನೇ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ನಾನು ಯೂಸ್ ಮಾಡೋ ಮಷೀನು. ಇದರಲ್ಲಿ ಇಷ್ಟೊಂದು ಸ್ಟಿಚಸ್ ಇದೆ ನೋಡಿ. ನಾವು 11ನೇ ನಂಬರ್ ಸೂಜಿನಲ್ಲಿ ನೆಟ್ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಬೇಕಿದ್ರೆ ಈ ತರ ತುಂಬಾ ಚಿಕ್ಕದಾಗಿರೋ ಹೊಲಿಗೆ ಇದೆಯಲ್ಲ ಅದನ್ನ ಇಟ್ಕೋಬೇಕಾಗತ್ತೆ. ಮತ್ತೆ ನೀವು ಬ್ಯಾಗು ಮತ್ತೆ ತುಂಬಾ ದಪ್ಪ ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕು ಅಂತ ಆದ್ರೆ ನೋಡಿ ಸ್ವಲ್ಪ ಈ ತರ ಗ್ಯಾಪ್ ಬರತ್ತಲ್ಲ, ಅಂದ್ರೆ ಎಲ್ಲಾ ಮಷೀನಲ್ಲೂ ಒಂದೇ ತರ ಇರಲ್ಲ, ತುಂಬಾ ನಂಬರ್ ಚೇಂಜ್ ಇರತ್ತೆ ಫ್ರೆಂಡ್ಸ್. ನೀವು ಅದನ್ನ ನೋಡ್ಕೊಳ್ಳಿ, ಸ್ಟಿಚ್ ನ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಈ ತರ ಸ್ವಲ್ಪ ದೊಡ್ಡ ಸ್ಟಿಚ್ ಮಧ್ಯೆ ಗ್ಯಾಪ್ ಇರೋ ಸ್ಟಿಚ್ ನ ದಪ್ಪ ಬಟ್ಟೆಗೆ ಹಾಕ್ಬೇಕಾಗತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ್ಯಾವ ಬಟ್ಟೆಗೆ ಯಾವ್ಯಾವ ಸೂಜಿನ ಹಾಕಬೇಕು ಅಂತ. ಅದೇ ತರ ನೀವು ಅದೇ ನಂಬರ್ನ ಸೂಜಿನ ತಗೊಂಡು ಹಾಕಿದ್ರೆ ನಿಮಗೆ ಸೂಜಿ ಮುರಿಯೋ ಚಾನ್ಸು ಕಡಿಮೆ ಇರತ್ತೆ. ಇಲ್ಲ ನಾವು ನೋಡಿ ನಾವು ತುಂಬಾ ಕ್ಯಾನ್ವಾಸ್ ಬಟ್ಟೆ ಅಥವಾ ಥಿಕ್ ಇನ್ನು ದಪ್ಪ ಬಟ್ಟೆನ ಯೂಸ್ ಮಾಡಬೇಕಿದ್ರೆ 16ನೇ ನಂಬರ್ ಹೆಂಗಿದ್ರು ಬರತ್ತೆ ಅಂತ ಅನ್ಕೊಂಡು ಯೂಸ್ ಮಾಡಿದ್ರೆ ಇಲ್ಲ ಅದು ಬರಲ್ಲ. ದಪ್ಪ ಬಟ್ಟೆ ಆಗಿರೋದ್ರಿಂದ ಸೂಜಿ ಮುರಿದು ಹೋಗೋ ಚಾನ್ಸು ಜಾಸ್ತಿ ಇರತ್ತೆ. ಅಥವಾ ಥಿನ್ ಬಟ್ಟೆನ ನೆಟ್ ಬಟ್ಟೆನ ಯೂಸ್ ಮಾಡಬೇಕಿದ್ರೆ 18ನೇ ನಂಬರು 21ನೇ ನಂಬರ್ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಅದು ಬರಲ್ಲ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. Thank you for watching my video.